ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮಧ್ಯೆ ಇವತ್ತು ಪಾಕಿಸ್ತಾನಕ್ಕೆ ಇರಾನ್ನ ವಿದೇಶಾಂಗ ಸಚಿವರು ಭೇಟಿ ನೀಡಿದ್ದಾರೆ. ಅಬ್ಬಾಸ್ ಅರಾಘ್ವಿ. ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಉದ್ವಿಗ್ನ ಸ್ಥಿತಿ ಇದೆ. ಯುದ್ಧದ ಕಾರ್ಮೋಡ ಆವರಿಸಿದೆ. ಇರಾನ್ನ ಸಚಿವರು, ವಿದೇಶಾಂಗ ಸಚಿವರು ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇದಾದ ನಂತರ 2 ದಿನ ಬಿಟ್ಟು ಭಾರತಕ್ಕೂ ಕೂಡ ಅವರು ಬರೋರಿದ್ದಾರೆ. ಇರಾನ್ ಮತ್ತು ಪಾಕಿಸ್ತಾನದ ಸಂಬಂಧ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಇಲ್ಲ. ಇರಾನ್ ಶಿಯಾ ಮುಸ್ಲಿಂ ರಾಷ್ಟ್ರ, ಪಾಕಿಸ್ತಾನ ಸುನ್ನಿ ಮುಸ್ಲಿಂ ರಾಷ್ಟ್ರ. ಇರಾನ್ ಮತ್ತು ಪಾಕಿಸ್ತಾನದ ಮಧ್ಯೆ ಈ ಹಿಂದೆ ಸಂಘರ್ಷದ ವಾತಾವರಣ ಸೃಷ್ಟಿಯಾಗಿತ್ತು. ಇರಾನ್ನ ಮೇಲೆ ಪಾಕಿಸ್ತಾನ ದಾಳಿ ಮಾಡಿತ್ತು, ಪಾಕಿಸ್ತಾನದ ಮೇಲೆ ಇರಾನ್ ದಾಳಿ ಮಾಡಿತ್ತು, ಏರ್ ಸ್ಟ್ರೈಕ್ ಎಲ್ಲ ಆಗಿತ್ತು. ಸದ್ಯ ಇರಾನ್ನ ವಿದೇಶಾಂಗ ಸಚಿವರು ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದಾರೆ. ಸದ್ಯ ಇದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈ ಬೆಳವಣಿಗೆ. ಮತ್ತೊಂದು ಕಡೆಯಲ್ಲಿ 2 ದಿನ ಬಿಟ್ಟು ಅವರು ಭಾರತಕ್ಕೂ ಕೂಡ ಬರೋರಿದ್ದಾರೆ ಇರಾನ್ನ ವಿದೇಶಾಂಗ ಸಚಿವರು. ಪಾಕಿಸ್ತಾನ ಇಂಟರ್ನಲ್ಲಿ ಬಹಳಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದೆ. ಒಂದು ಕಡೆ ಪ್ರತ್ಯೇಕ ಬಲೂಚಿಸ್ತಾನದ ಹೋರಾಟ ಅದು ತೀವ್ರತೆಯನ್ನು ಪಡ್ಕೊಂಡಿದೆ. ಬಲೂಚ್ ಹೋರಾಟಗಾರರು ಅಫ್ಘಾನಿಸ್ತಾನವನ್ನು ಕೇಂದ್ರವಾಗಿಟ್ಟುಕೊಂಡು ಪಾಕಿಸ್ತಾನವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕಂದಹಾರನ್ನು ಕೇಂದ್ರವಾಗಿಟ್ಟುಕೊಂಡು ಪಾಕಿಸ್ತಾನವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪ್ರತ್ಯೇಕ ಬಲೂಚಿಸ್ತಾನ ದೇಶ ಆಗಬೇಕು ಅನ್ನೋದು ಅವರ ಕನಸು. ಬಲೂಚಿಸ್ತಾನ ಅಥವಾ ಬಲೂಚಿ ಪ್ರಜೆಗಳು ಅಥವಾ ಬಲೂಚಿ ಜನಾಂಗ ಏನಿದೆ ಅದು ಇರಾನ್ನಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿದೆ. ಸದ್ಯ ಇರಾನ್ನ ವಿದೇಶಾಂಗ ಸಚಿವರು ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದಾರೆ. ಅದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಜೊತೆಗೆ ಅವರು ಭಾರತಕ್ಕೂ ಕೂಡ ಬರ್ತಾ ಇರೋದ್ರಿಂದ ಏನು ಮಾತುಕತೆ ಆಗುತ್ತೆ ಅನ್ನೋದನ್ನ ಇಡೀ ಜಗತ್ತು ಕುತೂಹಲದಿಂದ ನೋಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.